ಕರ್ನಾಟಕದಲ್ಲಿ ಒಂದು ಕಡೆ ಹೃದಯಾತಂಕ, ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಹೃದ್ರೋಗಿಗಳು ಮೃತಪಟ್ಟಿದ್ದಾರೆ. ಬೀದರ್ನಲ್ಲಿ ಕ್ಯಾತ್ ಲ್ಯಾಬ್ಗೆ 2 ತಿಂಗಳಿಂದ ಬೀಗ ಬಿದ್ದಿದೆ. ಇದು ಖರ್ಚು ಮಾಡಿದೆ ಎಷ್ಟು ಹೇಳಿ? ಬರೋಬ್ಬರಿ 15 ಕೋಟಿ ಖರ್ಚಾಗಿರುವಂತಹ ಲ್ಯಾಬ್. 15 ಕೋಟಿ ಖರ್ಚಾದ್ರೂ ಕೂಡ 2 ತಿಂಗಳಿಂದ ಈ ಲ್ಯಾಬ್ಗೆ ಬೀಗ ಹಾಕಲಾಗಿದೆ. ನೋಡಿ, 15 ಕೋಟಿ ಖರ್ಚು ಮಾಡಿರುವಂತಹ ಲ್ಯಾಬ್ ಸಕಾಲಕ್ಕೆ ನಮ್ಮ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಏನ್ ಮಾಡೋಣ ತಗೊಂಡು. ಕ್ಯಾತ್ ಲ್ಯಾಬ್ ಸರ್ಕಾರದ ನಡೆಗೆ ಶಾಸಕ ಶರಣು ಸಲಗಾರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕ್ಯಾತ್ ಲ್ಯಾಬ್ ಅನ್ನ ಎಷ್ಟು ದುಡ್ಡು ಹಾಕಿ ಅಲ್ಲಿ ಮಾಡಲಾಗಿದೆ, ಆದಾಗ್ಯೂ ಕೂಡ ಅದನ್ನ ಪ್ರಯೋಜನಕ್ಕೆ ತಗೋತಾ ಇಲ್ಲ. ಇಷ್ಟೊಂದು ಹಣ ಖರ್ಚು ಮಾಡಿದ್ರೂ ಕೂಡ ಉಪಯೋಗ ಏನು? ಕ್ಯಾತ್ ಲ್ಯಾಬ್ ಇಲ್ಲದೆ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಜನ ಹೋಗುವಂತ ಪರಿಸ್ಥಿತಿ ಇದೆ. ಕುರ್ಚಿ ಕದನ ಬಿಟ್ಟು ಕ್ಯಾತ್ ಲ್ಯಾಬ್ ಕಾರ್ಯಾರಂಭ ಮಾಡಿ ಅಂತ ಹೇಳಿ ಶಾಸಕ ಶರಣು ಸಲಗಾರ್ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಶರಣು ಸಲಗಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಹೃದಯ ರೋಗಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸಾಕಷ್ಟು ರೋಗಿಗಳ ನುಗ್ಗಲು ನಡೆದ ಚಿಕಿತ್ಸೆಗಾಗಿ ಬೀದರಲ್ಲಿ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವರು 15ರಿಂದ 16 ಕೋಟಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದ ಒಳಗಡೆ ಏನು ಕ್ಯಾತ್ ಲ್ಯಾಬ್ ಮಾಡಿದ್ದಾರೆ, ಅದಕ್ಕೆ 2.5 ತಿಂಗಳಿಂದ ಬೀಗ ಬಿದ್ದಿದೆ. ಈ ಕುರಿತು ಮಾತಾಡಲು ನಮ್ಮ ಜೊತೆ ಶಾಸಕ ಶರಣು ಸಲಗಾರ್ ಅವರಿದ್ದಾರೆ. ಸರ್, ಬೀದರ್ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲೆ ಉಸ್ತುವಾರಿ ಸಚಿವರೆಲ್ಲರೂ ಸೇರಿ ಅನೇಕ ಉದ್ಘಾಟನಾ ಕಾರ್ಯಕ್ರಮಗಳನ್ನ ಮಾಡಿದ್ರು. ಅದರ ಜೊತೆ ಕ್ಯಾತ್ ಲ್ಯಾಬ್ ಒಂದು. ತಾವು ಕ್ಯಾತ್ ಲ್ಯಾಬ್ ಏನು ಪ್ರಾರಂಭ ಮಾಡಿದ್ದೀರಿ, ನಾನು ಆ ವಿಷಯವನ್ನ ಸ್ವಾಗತವನ್ನ ಮಾಡ್ತೇನೆ. ಆದ್ರೆ ಆ ಕಾರ್ಯಕ್ರಮ ತಾವು ಯಾವ ರೀತಿ ಮಾಡಿದ್ರಿ ಅಂದ್ರೆ ಅದೊಂದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಮಾಡ್ದಂಗೆ ಮಾಡಿದ್ರಿ. ಅಷ್ಟು ಸಾವಿರ ಕೋಟಿ, ಇಷ್ಟು ಸಾವಿರ ಕೋಟಿಯ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಉದ್ಘಾಟನೆ ಮಾಡಿದ್ರಿ. ಆದ್ರೆ ಇವತ್ತು ನಾಚಿಕೆ ಬರ್ಬೇಕು ತಮಗ. ಸುಮಾರು 15ರಿಂದ 20 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ನಲ್ಲಿ ಏನು ಕ್ಯಾತ್ ಲ್ಯಾಬ್ ಅನ್ನ ತಾವು ತೆರೆದ್ರಿ, ಓಪನಿಂಗ್ ಮಾಡಿದ್ರಿ. ಇವತ್ತು 3 ತಿಂಗಳಾಯ್ತು. ಆ ಕ್ಯಾತ್ ಲ್ಯಾಬ್ ನೊಳಗೆ ಯಾರು ಒಬ್ಬ ಪೇಷಂಟ್ ಹೋಗಿಲ್ಲ, ಒಬ್ಬ ಬಡವರಿನೂ ಕೂಡ ಅನುಕೂಲ ಆಗಿಲ್ಲ. ಇವತ್ತು ಕೊರೋನಾ ಯಾವತ್ತು ಬಂದು ಹೋಯ್ತು, ಇವತ್ತ ಎವರೇಜ್ ತೆಗೆದು ನೋಡ್ರಿ, ಸಿಕ್ಕಾಪಟ್ಟೆ ಹೃದಯ ಕಾಯಿಲೆ ಸಂಬಂಧ ರೋಗಿಗಳು ಸಾಕಷ್ಟು ಜನ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ದೊಳಗೆ ನೋಡ್ರಿ ಹೃದಯ ಕಾಯಿಲೆ ರೋಗಿಗಳು ನಮಗೆ ಕಾಣ್ತಾ ಇದ್ದಾರೆ, ಹಾರ್ಟ್ ಪೇಷಂಟ್ಗಳು ನಮಗೆ ಕಾಣ್ತಾ ಇದ್ದಾರೆ. ಸಾಕಷ್ಟು ಜನ ಎದೆ ನೋವಿಗೆ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರ, 1, 2, 3 ಬ್ಲಾಕೇಜ್ ನಮಗೆ ಕಾಣ್ತಕ್ಕಂಥದ್ದು. ಇವತ್ತ ಅಷ್ಟು ಕೋಟಿ ತಾವು ಖರ್ಚು ಮಾಡಿ ಕ್ಯಾತ್ ಲ್ಯಾಬ್ ಯಾರಿಗಾಗೋದು ಉಪಯೋಗ ಆಗಬೇಕಾಗಿತ್ತು? ಹೃದಯ ರೋಗಿಗಳಿಗೆ, ಸಾಕಷ್ಟು ಬ್ಲಾಕ್ ಆಗ್ತಕ್ಕಂಥ ಹೃದಯ ರೋಗಿಗಳು ಇವತ್ತ ಪ್ರೈವೇಟ್ ಹಾಸ್ಪಿಟಲ್ ಒಳಗ ಲಕ್ಷ ಗಂಟ್ಲೆ ದುಡ್ಡು ಕಳ್ಕೊತಾ ಇದ್ದಾರೆ. ಆ ಆಸ್ಪತ್ರೆ ನಿಮ್ಗೆ ನಾಚಿಕೆ ಬರಬೇಕು. ನಂಗೆ ಬಹಳ ನೋವಿಂದ ನಾ ಹೇಳ್ತಾ ಇದ್ದೇನೆ. 20 ಕೋಟಿ ಸರ್ಕಾರದ ಹಣ ಖರ್ಚು ಮಾಡಿ ಕೆಸಿಂದ ಇವತ್ತು ಯಾರಿಗೂ ಉಪಯೋಗ ಇಲ್ಲ. ಯಾಕೆ ಕ್ಯಾತ್ ಲ್ಯಾಬ್ ನೀವು ತೆಗೆದ್ರಿ? ಯಾರ ಸಲುವಾಗಿ ನೀವು ತೆಗೆದ್ರಿ? ಅದಕ್ಕಾಗಿ ಈಗಾಗಲೂ ತಾವು ಎಚ್ಚರಾಗಿ, ಜನ ನಿಮಗೆ ಆರಿಸ್ತಂದಾರ, ನಿಮ್ಗೆ 5 ವರ್ಷಗಾಗಿ ಅವಕಾಶ ಕೊಟ್ಟಾರ. ಕಚ್ಚಾಡೋದು ಬಿಟ್ಟು ಆ ಜನರಿಗಾಗಿ ಡಾಕ್ಟರ್ಗಳಿಗೆ ತಂದ ಕೆಸಿಂದ ಆ ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡ್ರಿ. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್. ಕರ್ನಾಟಕದಲ್ಲಿ ಒಂದು ಕಡೆ ಹೃದಯಾತಂಕ, ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಹೃದ್ರೋಗಿಗಳು ಮೃತಪಟ್ಟಿದ್ದಾರೆ. ಬೀದರ್ನಲ್ಲಿ ಕ್ಯಾತ್ ಲ್ಯಾಬ್ಗೆ 2 ತಿಂಗಳಿಂದ ಬೀಗ ಬಿದ್ದಿದೆ. ಇದು ಖರ್ಚು ಮಾಡಿದೆ ಎಷ್ಟು ಹೇಳಿ? ಬರೋಬ್ಬರಿ 15 ಕೋಟಿ ಖರ್ಚಾಗಿರುವಂತಹ ಲ್ಯಾಬ್. 15 ಕೋಟಿ ಖರ್ಚಾದ್ರೂ ಕೂಡ 2 ತಿಂಗಳಿಂದ ಈ ಲ್ಯಾಬ್ಗೆ ಬೀಗ ಹಾಕಲಾಗಿದೆ. ನೋಡಿ, 15 ಕೋಟಿ ಖರ್ಚು ಮಾಡಿರುವಂತಹ ಲ್ಯಾಬ್ ಸಕಾಲಕ್ಕೆ ನಮ್ಮ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಏನ್ ಮಾಡೋಣ ತಗೊಂಡು. ಕ್ಯಾತ್ ಲ್ಯಾಬ್ ಸರ್ಕಾರದ ನಡೆಗೆ ಶಾಸಕ ಶರಣು ಸಲಗಾರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕ್ಯಾತ್ ಲ್ಯಾಬ್ ಅನ್ನ ಎಷ್ಟು ದುಡ್ಡು ಹಾಕಿ ಅಲ್ಲಿ ಮಾಡಲಾಗಿದೆ, ಆದಾಗ್ಯೂ ಕೂಡ ಅದನ್ನ ಪ್ರಯೋಜನಕ್ಕೆ ತಗೋತಾ ಇಲ್ಲ. ಇಷ್ಟೊಂದು ಹಣ ಖರ್ಚು ಮಾಡಿದ್ರೂ ಕೂಡ ಉಪಯೋಗ ಏನು? ಕ್ಯಾತ್ ಲ್ಯಾಬ್ ಇಲ್ಲದೆ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಜನ ಹೋಗುವಂತ ಪರಿಸ್ಥಿತಿ ಇದೆ. ಕುರ್ಚಿ ಕದನ ಬಿಟ್ಟು ಕ್ಯಾತ್ ಲ್ಯಾಬ್ ಕಾರ್ಯಾರಂಭ ಮಾಡಿ ಅಂತ ಹೇಳಿ ಶಾಸಕ ಶರಣು ಸಲಗಾರ್ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಶರಣು ಸಲಗಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಹೃದಯ ರೋಗಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸಾಕಷ್ಟು ರೋಗಿಗಳ ನುಗ್ಗಲು ನಡೆದ ಚಿಕಿತ್ಸೆಗಾಗಿ ಬೀದರಲ್ಲಿ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವರು 15ರಿಂದ 16 ಕೋಟಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದ ಒಳಗಡೆ ಏನು ಕ್ಯಾತ್ ಲ್ಯಾಬ್ ಮಾಡಿದ್ದಾರೆ, ಅದಕ್ಕೆ 2.5 ತಿಂಗಳಿಂದ ಬೀಗ ಬಿದ್ದಿದೆ.
ಈ ಕುರಿತು ಮಾತಾಡಿ ನಮ್ಮ ಜೊತೆ ಶಾಸಕ ಶರಣು ಸಲ್ಗಾರ್ ಅವರು ಇದ್ದಾರೆ. ಸರ್, ಬೀದರ್ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲೆ ಉಸ್ತುವಾರಿ ಸಚಿವರೆಲ್ಲರೂ ಸೇರಿ ಅನೇಕ ಉದ್ಘಾಟನಾ ಕಾರ್ಯಕ್ರಮಗಳನ್ನ ಮಾಡಿದ್ರು. ಅದರ ಜೊತೆ ಕ್ಯಾತ್ ಲ್ಯಾಬ್ ಒಂದು. ತಾವು ಕ್ಯಾತ್ ಲ್ಯಾಬ್ ಏನು ಪ್ರಾರಂಭ ಮಾಡಿದ್ದೀರಿ, ನಾನು ಆ ವಿಷಯವನ್ನ ಸ್ವಾಗತವನ್ನ ಮಾಡ್ತೇನೆ. ಆದ್ರೆ ಆ ಕಾರ್ಯಕ್ರಮ ತಾವು ಯಾವ ರೀತಿ ಮಾಡಿದ್ರಿ ಅಂದ್ರೆ ಅದೊಂದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಮಾಡ್ದಂಗೆ ಮಾಡಿದ್ರಿ. ಅಷ್ಟು ಸಾವಿರ ಕೋಟಿ, ಇಷ್ಟು ಸಾವಿರ ಕೋಟಿಯ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಉದ್ಘಾಟನೆ ಮಾಡಿದ್ರಿ. ಆದ್ರೆ ಇವತ್ತು ನಾಚಿಕೆ ಬರ್ಬೇಕು ತಮಗ. ಸುಮಾರು 15ರಿಂದ 20 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ನಲ್ಲಿ ಏನು ಕ್ಯಾತ್ ಲ್ಯಾಬ್ ಅನ್ನ ತಾವು ತೆರೆದ್ರಿ, ಓಪನಿಂಗ್ ಮಾಡಿದ್ರಿ. ಇವತ್ತು 3 ತಿಂಗಳಾಯ್ತು. ಆ ಕ್ಯಾತ್ ಲ್ಯಾಬ್ ನೊಳಗೆ ಯಾರು ಒಬ್ಬ ಪೇಷಂಟ್ ಹೋಗಿಲ್ಲ, ಒಬ್ಬ ಬಡವರಿನೂ ಕೂಡ ಅನುಕೂಲ ಆಗಿಲ್ಲ. ಇವತ್ತು ಕೊರೋನಾ ಯಾವತ್ತು ಬಂದು ಹೋಯ್ತೋ, ಇವತ್ತ ಎವರೇಜ್ ತೆಗೆದು ನೋಡ್ರಿ, ಸಿಕ್ಕಾಪಟ್ಟೆ ಹೃದಯ ಕಾಯಿಲೆ ಸಂಬಂಧ ರೋಗಿಗಳು ಸಾಕಷ್ಟು ಜನ. ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ದೊಳಗೆ ನೋಡ್ರಿ, ಹೃದಯ ಕಾಯಿಲೆ ರೋಗಿಗಳು ನಮಗೆ ಕಾಣ್ತಾ ಇದ್ದಾರೆ, ಹಾರ್ಟ್ ಪೇಷಂಟ್ಗಳು ನಮಗೆ ಕಾಣ್ತಾ ಇದ್ದಾರೆ. ಸಾಕಷ್ಟು ಜನ ಎದೆ ನೋವಿಗೆ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರ. 1, 2, 3 ಬ್ಲಾಕೇಜ್ ನಮಗೆ ಕಾಣ್ತಕ್ಕಂಥದ್ದು. ಇವತ್ತ ಅಷ್ಟು ಕೋಟಿ ತಾವು ಖರ್ಚು ಮಾಡಿ ಕ್ಯಾತ್ ಲ್ಯಾಬ್ ಯಾರಿಗಾಗೋದು ಉಪಯೋಗ ಆಗಬೇಕಾಗಿತ್ತು. ಹೃದಯ ರೋಗಿಗಳಿಗೆ ಸಾಕಷ್ಟು ಬ್ಲಾಕ್ ಆಗ್ತಕ್ಕಂಥ ಹೃದಯ ರೋಗಿಗಳು ಇವತ್ತ ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಲಕ್ಷ ಗಂಟ್ಲೆ ದುಡ್ಡು ಕಳ್ಕೊತಾ ಇದ್ದಾರೆ. ಆ ಆಸ್ಪತ್ರೆ ನಿಮ್ಗೆ ನಾಚಿಕೆ ಬರಬೇಕು. ನಂಗೆ ಬಹಳ ನೋವಿಂದ ನಾ ಹೇಳ್ತಾ ಇದ್ದೇನೆ. 20 ಕೋಟಿ ಸರ್ಕಾರದ ಹಣ ಖರ್ಚು ಮಾಡ್ಕೆಸಿಂದ ಇವತ್ತು ಯಾರಿಗೂ ಉಪಯೋಗ ಇಲ್ಲ, ಉಪಯೋಗ ಇಲ್ಲ. ಯಾಕೆ ಕ್ಯಾತ್ ಲ್ಯಾಬ್ ನೀವು ತೆಗೆದ್ರಿ? ಯಾರ ಸಲುವಾಗಿ ನೀವು ತೆಗೆದ್ರಿ? ಅದಕ್ಕಾಗಿ ಈಗಾಗಲೂ ತಾವು ಎಚ್ಚರಾಗಿ, ಜನ ನಿಮಗೆ ಆರಿಸ್ತಂದಾರ, ನಿಮಗೆ 5 ವರ್ಷಗಾಗಿ ಅವಕಾಶ ಕೊಟ್ಟಾರ. ಕಚ್ಚಾಡೋದು ಬಿಟ್ಟು ಆ ಜನರಿಗಾಗಿ ಡಾಕ್ಟರ್ಗಳಿಗೆ ತಂದ ಕೆಸಿಂದ ಆ ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡಿ. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್. ಕರ್ನಾಟಕದಲ್ಲಿ ಒಂದು ಕಡೆ ಹೃದಯಾತಂಕ, ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಹೃದ್ರೋಗಿಗಳು ಮೃತಪಟ್ಟಿದ್ದಾರೆ. ಬೀದರ್ನಲ್ಲಿ ಕ್ಯಾತ್ ಲ್ಯಾಬ್ಗೆ 2 ತಿಂಗಳಿಂದ ಬೀಗ ಬಿದ್ದಿದೆ. ಇದು ಖರ್ಚು ಮಾಡಿದೆ ಎಷ್ಟು ಹೇಳಿ? ಬರೋಬ್ಬರಿ 15 ಕೋಟಿ ಖರ್ಚಾಗಿರುವಂತಹ ಲ್ಯಾಬ್ ಇದೆ. 15 ಕೋಟಿ ಖರ್ಚಾದ್ರೂ ಕೂಡ 2 ತಿಂಗಳಿಂದ ಈ ಲ್ಯಾಬ್ಗೆ ಬೀಗ ಹಾಕಲಾಗಿದೆ. ನೋಡಿ, 15 ಕೋಟಿ ಖರ್ಚು ಮಾಡಿರುವಂತಹ ಲ್ಯಾಬ್ ಸಕಾಲಕ್ಕೆ ನಮ್ಮ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಏನ್ ಮಾಡೋಣ ತಗೊಂಡು. ಕ್ಯಾತ್ ಲ್ಯಾಬ್ ಸರ್ಕಾರದ ನಡೆಗೆ ಶಾಸಕ ಶರಣು ಸಲಗಾರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾತ್ ಲ್ಯಾಬ್ ಅನ್ನ ಎಷ್ಟು ದುಡ್ಡು ಹಾಕಿ ಅಲ್ಲಿ ಮಾಡಲಾಗಿದೆ, ಆದಾಗ್ಯೂ ಕೂಡ ಅದನ್ನ ಪ್ರಯೋಜನಕ್ಕೆ ತಗೋತಾ ಇಲ್ಲ. ಇಷ್ಟೊಂದು ಹಣ ಖರ್ಚು ಮಾಡಿದ್ರೂ ಕೂಡ ಉಪಯೋಗ ಏನು? ಕ್ಯಾತ್ ಲ್ಯಾಬ್ ಇಲ್ಲದೆ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಜನ ಹೋಗುವಂತ ಪರಿಸ್ಥಿತಿ ಇದೆ. ಕುರ್ಚಿ ಕದನ ಬಿಟ್ಟು ಕ್ಯಾತ್ ಲ್ಯಾಬ್ ಕಾರ್ಯಾರಂಭ ಮಾಡಿ ಅಂತ ಹೇಳಿ ಶಾಸಕ ಶರಣು ಸಲಗಾರ್ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಶರಣು ಸಲಗಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಹೃದಯ ರೋಗಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸಾಕಷ್ಟು ರೋಗಿಗಳ ನುಗ್ಗಲ್ ನಡೆದ ಚಿಕಿತ್ಸೆಗಾಗಿ ಬೀದರಲ್ಲಿ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವರು 15ರಿಂದ 16 ಕೋಟಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದ ಒಳಗಡೆ ಏನು ಕ್ಯಾತ್ ಲ್ಯಾಬ್ ಮಾಡಿದ್ದಾರೆ. ಅದಕ್ಕೆ 2.5 ತಿಂಗಳಿಂದ ಬೀಗ ಬಿದ್ದಿದೆ. ಈ ಕುರಿತು ಮಾತಾಡಿ ನಮ್ಮ ಜೊತೆ ಶಾಸಕ ಶರಣು ಸಲ್ಗಾರ್ ಅವರು ಇದ್ದಾರೆ. ಸರ್, ಬೀದರ್ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲೆ ಉಸ್ತುವಾರಿ ಸಚಿವರೆಲ್ಲರೂ ಸೇರಿ ಅನೇಕ ಉದ್ಘಾಟನಾ ಕಾರ್ಯಕ್ರಮಗಳನ್ನ ಮಾಡಿದ್ರು. ಅದರ ಜೊತೆ ಕ್ಯಾತ್ ಲ್ಯಾಬ್ ಒಂದು. ತಾವು ಕ್ಯಾತ್ ಲ್ಯಾಬ್ ಏನು ಪ್ರಾರಂಭ ಮಾಡಿದ್ದೀರಿ, ನಾನು ಆ ವಿಷಯವನ್ನ ಸ್ವಾಗತವನ್ನ ಮಾಡ್ತೇನೆ. ಆದ್ರೆ ಆ ಕಾರ್ಯಕ್ರಮ ತಾವು ಯಾವ ರೀತಿ ಮಾಡಿದ್ರಿ ಅಂದ್ರೆ ಅದೊಂದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಮಾಡ್ದಂಗೆ ಮಾಡಿದ್ರಿ. ಅಷ್ಟು ಸಾವಿರ ಕೋಟಿ, ಇಷ್ಟು ಸಾವಿರ ಕೋಟಿಯ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಉದ್ಘಾಟನೆ ಮಾಡಿದ್ರಿ. ಆದ್ರೆ ಇವತ್ತು ನಾಚಿಕೆ ಬರ್ಬೇಕು ತಮಗ. ಸುಮಾರು 15ರಿಂದ 20 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ನಲ್ಲಿ ಏನು ಕ್ಯಾತ್ ಲ್ಯಾಬ್ ಅನ್ನ ತಾವು ತೆರೆದ್ರಿ, ಓಪನಿಂಗ್ ಮಾಡಿದ್ರಿ. ಇವತ್ತು 3 ತಿಂಗಳಾಯ್ತು. ಆ ಕ್ಯಾತ್ ಲ್ಯಾಬ್ ನೊಳಗೆ ಯಾರು ಒಬ್ಬ ಪೇಷಂಟ್ ಹೋಗಿಲ್ಲ, ಒಬ್ಬ ಬಡವರಿನೂ ಕೂಡ ಅನುಕೂಲ ಆಗಿಲ್ಲ. ಇವತ್ತು ಕೊರೋನಾ ಯಾವತ್ತು ಬಂದು ಹೋಯ್ತೋ, ಇವತ್ತ ಎವರೇಜ್ ತೆಗೆದು ನೋಡ್ರಿ, ಸಿಕ್ಕಾಪಟ್ಟೆ ಹೃದಯ ಕಾಯಿಲೆ ಸಂಬಂಧ ರೋಗಿಗಳು ಸಾಕಷ್ಟು ಜನ. ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ದೊಳಗೆ ನೋಡ್ರಿ, ಹೃದಯ ಕಾಯಿಲೆ ರೋಗಿಗಳು ನಮಗೆ ಕಾಣ್ತಾ ಇದ್ದಾರೆ, ಹಾರ್ಟ್ ಪೇಷಂಟ್ಗಳು ನಮಗೆ ಕಾಣ್ತಾ ಇದ್ದಾರೆ. ಸಾಕಷ್ಟು ಜನ ಎದೆ ನೋವಿಗೆ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರ. 1, 2, 3 ಬ್ಲಾಕೇಜ್ ನಮಗೆ ಕಾಣ್ತಕ್ಕಂಥದ್ದು. ಇವತ್ತ ಅಷ್ಟು ಕೋಟಿ ತಾವು ಖರ್ಚು ಮಾಡಿ ಕ್ಯಾತ್ ಲ್ಯಾಬ್ ಯಾರಿಗಾಗೋದು ಉಪಯೋಗ ಆಗಬೇಕಾಗಿತ್ತು. ಹೃದಯ ರೋಗಿಗಳಿಗೆ ಸಾಕಷ್ಟು ಬ್ಲಾಕ್ ಆಗ್ತಕ್ಕಂಥ ಹೃದಯ ರೋಗಿಗಳು ಇವತ್ತ
ಪ್ರೈವೇಟ್ ಹಾಸ್ಪಿಟಲ್ ಒಳಗ ಲಕ್ಷ ಗಂಟ್ಲೆ ದುಡ್ಡು ಕಳ್ಕೊತಾ ಇದ್ದಾರೆ. ಆ ಆಸ್ಪತ್ರೆ ನಿಮ್ಗೆ ನಾಚಿಕೆ ಬರಬೇಕು. ನಂಗೆ ಬಹಳ ನೋವಿಂದ ನಾ ಹೇಳ್ತಾ ಇದ್ದೇನೆ. 20 ಕೋಟಿ ಸರ್ಕಾರದ ಹಣ ಖರ್ಚು ಮಾಡ್ಕೇಸಿಂದ ಇವತ್ತು ಯಾರಿಗೂ ಉಪಯೋಗ ಇಲ್ಲ. ಯಾಕೆ ಕ್ಯಾತ್ ಲ್ಯಾಬ್ ನೀವು ತೆಗೆದ್ರಿ? ಯಾರ ಸಲುವಾಗಿ ನೀವು ತೆಗೆದ್ರಿ? ಅದಕ್ಕಾಗಿ ಈಗಾಗಲೂ ತಾವು ಎಚ್ಚರಾಗಿ, ಜನ ನಿಮಗೆ ಆರಿಸ್ತಂದಾರ, ನಿಮಗೆ 5 ವರ್ಷಗಾಗಿ ಅವಕಾಶ ಕೊಟ್ಟಾರ. ಕಚ್ಚಾಡೋದು ಬಿಟ್ಟು ಆ ಜನರಿಗಾಗಿ ಡಾಕ್ಟರ್ಗಳಿಗೆ ತಂದ ಕೇಸಿಂದ ಆ ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡ್ರಿ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್.